ಸರ ದಯವಿಟ್ಟು ಹೇಳ್ತಾನು ಇದು ಹುಡುಗಾಟಿಗೆ ಮಾಡತ್ತೀರಿ ನೀವು ರೈತರ ಮೇಲ ಇದು ನಾವಿಲ್ಲ ಈಗ ಒಬ್ಬರುಗಳನ್ನ ಯಾವ ಮಾಡಿ ಕೇಳ್ರಿ ಒಬ್ರು ಒಂದೊಂದ್ ಕಡೆ ಯಾವ ಮಾಡಿ ಕೇಳ್ರಿ ಸರ ನಾ ಯಾವ ಮಾಡಿ ಕೇಳ್ರಿ ನೀವು ನಾವ್ ಮಾಡಿ ಕೇಳ್ರಿ ಈಗ ಒಂದ್ ಕಡೆ ಕ್ಷೇತ್ರದಾಗ ಏನ್ ಮಾಡಿದಿರಿ ವೀರ್ಯ ಗೊಬ್ಬರಕ್ಕೆ ಕಟ್ತಾರ ವೀರ್ಯ ಗೊಬ್ಬರ ಜೋಡಿ ಇನ್ನೊಂದ್ ಗೊಬ್ಬರ ತಗೊಂತೀರಿ ನೀವು ಅವ ಅಂಗಡಿ ಕೊಡಂಗಿಲ್ಲ ಅಲ್ಲೂ ರೈತ ನಾಶ ಆಗತ್ತಾನ ಇಲ್ಲೇ ಬೀಜಗಳು ಕೊಟ್ರಿ ನೀವು ಮುಂಗಟ್ಟ ಹೇಳಿದೇನ್ ಜೆಡಿ ಅವರ ಬೀಜಗಳು ನೋಡ್ರಿ ಹುಟ್ಟತಾವಿಲ್ಲೋ ಸರಿಯಾಗಿ ಇದನ್ನ ಮಾಡಿದ್ರಲ್ಲೋ ರೈತರದನ ಬೇಡಿಕೆ ಹೆಚ್ಚೈತ್ರಿ ರೈತರು ಇವನ ಕೇಳ್ತಾರ್ರಿ ಅಂತಾರ ಈ ನಮನಿ ನೀವು ರೈತನ ಮೇಲೆ ಕಣ್ಣ ಮುಚ್ಚಾಲೆ ಆಟ ಆಡತ್ತೀರಿ ಇದು ಸರಿ ಇಲ್ಲ ನಿಮಗರಿ ನೀವು ರೈತರ ಸಮ್ಮುಖದಾಗ ಅಧ್ಯಯನ ಯಾಕೆ ಕೊಡೋಂಗಿಲ್ಲ ನೀವು ಈ ಕೃಷಿ ಕೆಲವೊಮ್ಮೆ ನೇಗ್ಲ ಹೊಡೆದ ಆರ್ಕಿಡಿವಿ ಅದನ್ನ ಹದಕ್ ತೊಗೊಂಬಂದಿರ್ತಾರು ಮಳಿ ಆದ ತಕ್ಷಣ ಆ ಹದದ ಪ್ರಕಾರ ಹಂಗಾಮ್ ಬಂದಿರ್ತೈತಿ ಬಿತ್ತಿರ್ತಾರ ಇವ್ರು ಪದೇ ಪದೇ ಬಿತ್ತಾಕ ಒಂದ್ ಎಕರೆಗೆ ನಮಗೆ 20,000 ರೂಪಾಯಿ ಖರ್ಚು ಬರ್ತೈತೆ ಈಗ ಇವ್ರು ಮತ್ತೊಂದು ಪ್ಯಾಕೆಟ್ ಕೊಡ್ಬೋದ ಇನ್ನು ಆಳ ಹುಳ 20,000 ನಗಡು ಬರ್ತವೆ ಮತ್ತಿನ್ನು 20,000 ಸೋಯಾಬೀನ್ ಆಗೋದನ್ನ ಒಂದ್ ಎಕರೆಕ ಒಂದ 8 ಕ್ವಿಂಟಲ್ ಏನೋ ಹಾಕತ್ ನಮ್ಗೆ 8 ಕ್ವಿಂಟಲ್ ಇಳುವರಿ ಬರ್ತೈತೆ 1 ಕ್ವಿಂಟಲ್ಗೆ ಅವಾಗ ಸೋಯಾಬೀನ್ ಬಂದ ತಕ್ಷಣ ಏನ್ರಿ ಮತ್ ರೇಟ್ ಹಾಕಿ ಮಾಡ್ತಾರ ಇವ್ರು ಅದಕ್ಕೂ ವೈಜ್ಞಾನಿಕ ಬೆಂಬಲ ಬೆಲೆ ₹1 ರೈತರಿಗೆ ಅಂತಂದ್ರೆ ಆ ಸೋಯಾಬೀನ್ ಬಂದ ತಕ್ಷಣ ಅದು ಹಗ್ಗಾಗಿರ್ತೈತೆ ನಾವು ಟೋಟಲಿ ಆಳ ಹುಳ ಭೂಮಿ ಇದಕ್ಕಾರು ಬರೀ ಆಳಿನ ಖರ್ಚಾಗಿ ಅಟ್ಟಕ್ಕೆ ಕೈ ತಳ್ಕೊಂಡು ಕಿಸಿ ಅಗಾಡಿಸ್ಕೊಂತ ಬಂದು ಹುಡ್ದಾಗೈತೆ ನಮ್ಮ ರೈತರದ ಇದು ರೈತರ ಮೇಲೆ ಹುಡುಗಾಟಿಕೆ ಮಾಡತ್ತಾರೋ ಇವತ್ತು ನಾವು 10 ಮಂದಿ ಬರವಲ್ಲ ಯಾಕ ಈ ಅಧಿಕಾರಿನ ಕೇಳ್ತೇವೆ ನಾವು ಸರಿಯಾಗಿ ನೀವು ಇದನ್ನ ಮಾಡ್ತಿರೋ ನಮ್ಮ ರೈತರಿಗೆ ಇಲ್ಲ ಅಂದ್ರೆ ನಿಮ್ಮನ್ನು ಬಿಡೋಂಗಿಲ್ಲ ಅದ್ರೊಳಗೆ ರೈತರನ್ನ ತಗೋಬೇಕ ನುರಿತ ರೈತರನ್ನ ತಗೊಂಡು ಆ ಬೀಜ ಎಷ್ಟರ ಮಟ್ಟಿಗೆ ಸರಿ ಐತಿ ಇದು ಹುಟ್ಟತೈತೆ ಇಲ್ಲೋ ಯಾಕಂದ್ರೆ ರೈತ ಗೊತ್ತಾಕೈತಿ ಯಾಕಂದ್ರೆ 24 ತಾಸು ಭೂಮಿಯಾಗ ದುಡಿತಿರ್ತಾನವ ಅವನು ಬಿಟ್ಟ ಇವ್ರೇನ ಕೃಷಿ ಸಚಿವ್ರೇನು ಕಮಿಷನ್ ಆಶಯಕ್ಕೆ ಸಿಕ್ಕತ್ತೆ ಬೀಜಗಳನ್ನ ಪ್ಯಾಕೆಟ್ ತಗೊಂಡ್ಕ್ಯಾರ ರೈತರಿಗೆ ಇದನ್ನ ಮಾಡ್ತಾರೋ ಮತ್ತೆ ಅಲ್ಲಿ ಸ್ಥಳೀಯ MLAಗಳು ನಾವು ಆಯ್ಕೆ ಮಾಡಿದಂಥ MLAಗಳು ಕರ್ಕೊಂಡು ಇವ್ರು ಬೀಜ ಕೊಡ್ತಾರೆ ಅವತ್ತು ಹಂಗಾಮ್ ಲೇಟ್ ಆಗಿ ಅದನ್ನ ಬಿತ್ತಾಕ ಹದ ಇದ್ರು MLA ಬರೋ ಮಟ್ಟ ಬೀಜ ಕೊಡೋಂಗಿಲ್ಲ ಇವ್ರು JD ಇರ್ಬೋದು ಈ ಕೃಷಿ ಅಧಿಕಾರಿಗಳ MLAನ ಯಾರು ಮಾಡಿರು ನಮ್ಮ ಆ ಕ್ಷೇತ್ರದ ರೈತರು ಮಾಡಿದಾರ ಆ ರೈತರಿಗೆ ಆ ಪಾಕೆಟ್ ಉಜ್ಜಿ ಬೀಜ ಎಷ್ಟೈತೆ ಅವಾಗ್ರೆ ತೋರಿಸ್ಬೇಕು ಇದು ಹುಟ್ಟೋಂಗಿಲ್ರ ಅಂತ ನಾವು ಅವನ ಬುದ್ಧಿ ಮಟ್ಟಿಗೆ ರೈತ ವಿದ್ಯೆ ಕಲಿದೇ ಇರ್ಬೋದ ಆದ್ರೆ ಜನರಲ್ ನಾಲೆಜ್ ಹೊಂದಿದವ ಭೂಮಿ ತಾಯಿ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡವ ಆ ಭೂಮಿ ಮೇಲೆ ಆ ಬೀಜದ ಅದು ವ್ಯವಸ್ಥೆ ಇದು ಹುಡ್ತೈತೆ ಅನ್ನುವಂಥ ಅರಿವು ಜ್ಞಾನ ಮಾತ್ರ ಆ ನಮ್ಮ ಭೂಮಿ ತಾಯಿ ಕೊಟ್ಟಿರ್ತಾಳ ಅವಂಗ